ಮೈಕಾಲಜಿ 3 ಮಾರ್ಕ್ಸ್ ಕಂಟಿನ್ಯೂಷನ್ಸ್. ಸೊ ಅದರಲ್ಲಿ ನೇಮ್ 3 ಅಂತೇಳಿ ಒಂದು 4 ಕ್ವಶನ್ಸ್. ಸೊ ಅದೇನಂತ ನೋಡೋದಾದ್ರೆ, ಸೊ ನೇಮ್ 3 ಆಪರ್ಚುನಿಸ್ಟಿಕ್ ಮೈಕೋಸಿಸ್. ಸೊ ಅಂದರೆ ಆಪರ್ಚುನಿಸ್ಟಿಕ್ ಅಂದರೆ ಇಮ್ಯುನೋ ಕಾಂಪ್ರಮೈಸ್ ಆಗಿರ್ತಕ್ಕಂಥ ಪೇಷಂಟ್ಸಲ್ಲಿ ಯಾವ ಮೂರು ಯಥೇಚ್ಛವಾಗಿ ಕಾಣಿಸ್ಕೊಂತವೆ ಅಂತೇಳಿ. ಸೊ ಅದರಲ್ಲಿ ಮೋಸ್ಟ್ ಕಾಮನ್ ಆಗಿ ಕ್ಯಾಂಡಿಡಿಯಾಸಿಸ್ ಕಾಸ್ಡ್ ಬೈ ಕ್ಯಾಂಡಿಡಾ ಆಲ್ಬಿಕನ್ಸ್, ಆಸ್ಪರ್ಜಿಲೋಸಿಸ್ ಕಾಸ್ಡ್ ಬೈ ಆಸ್ಪರ್ಜಿಲಸ್ ಸ್ಪೀಶೀಸ್, ಮ್ಯೂಕರ್ಮೈಕೋಸಿಸ್ caused by Prepos, and Cryptococcus is caused by Cryptococcus neoformans. So name any 3 general dermatophytes. So ಯಾವ್ದಾದ್ರು 3 ಜನರಲ್ ಆಗಿರ್ತಕ್ಕಂಥ dermatophytes. ಸೊ ನಮ್ಮ ಮೋಸ್ಟ್ ಕಾಮನ್ ಗೊತ್ತಿರೋ ಟ್ರೈಕೋಫೈಟನ್, ಮೈಕ್ರೋಸ್ಪೋರನ್, ಎಪಿಡರ್ಮೋಫೈಟನ್. ನೆಕ್ಸ್ಟ್ ನೇಮ್ 3 ಪ್ಯಾರಾಮೆಸೋವೈರಸಸ್, ಮೀಸಲ್, ಮಮ್ಸ್, ಪ್ಯಾರಾಇನ್ಫ್ಲುಯೆನ್ಸಾ. ಸೊ ಇದು ಬಂದ್ಬಿಟ್ಟು ವೈರಾಲಜಿ ಕ್ವಶನ್, ವೈರಸ್ ಬಗ್ಗೆ. ಸೊ ನೇಮ್ 3 ಸಬ್ಕ್ಯೂಟೇನಿಯಸ್ ಮೈಕೋಸಿಸ್. ಸಬ್ಕ್ಯೂಟೇನಿಯಸ್ ಮೈಕೋಸಿಸಲ್ಲಿ ಸ್ಪೋರೋಟ್ರೈಕೋಸಿಸ್ ಬರುತ್ತೆ, ಮೈಸೆಟೋಮಾ ಬರ್ತವೆ, ಕ್ರೋಮೋಬ್ಲಾಸ್ಟೋ ಮೈಕೋಸಿಸ್ ಬರುತ್ತೆ, ಫೈಫೋ ಮೈಕೋಸಿಸ್ ಬರುತ್ತೆ. ಸೊ ಇದರಲ್ಲಿ ಜ್ಞಾಪಕ ಕಾಣುವಂಥ 3 ಏನಿರ್ತಾವೆ ಅವನ್ನ ಜ್ಞಾಪಕ ಇಟ್ಕೊಬೋದು. ನೇಮ್ 3 ಮೈಕ್ರೋಟಾಕ್ಸಿನ್ ಪ್ರೊಡ್ಯೂಸ್ ಬೈ ಫಂಗಸ್. ಸೊ ಆಗಲೇ ಹೇಳಿ ನಿಮಗೆ. ಸೊ ಅಲ್ಲಿ ಆ್ಯಂಟಿಫಂಗಲ್ ಏಜೆಂಟ್ಸ್ ಅದು. ಸೊ ಇಲ್ಲಿ ಮೈಕ್ರೋಟಾಕ್ಸಿನ್ಸ್ ಅಂದರೆ ಟಾಕ್ಸಿನ್ಸ್ ಯಾವ ಪ್ರೊಡ್ಯೂಸ್ ಆಗ್ತವೆ ಅಂತೇಳಿ. ಸಿಟಿನೈನ್ ಅಂತೇಳಿ ಒಂದು ಟಾಕ್ಸಿನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಅದು ಬಂದುಬಿಟ್ಟು ಪಿ ಸಿಟ್ರಮ್ ಅಂತೇಳಿ. ಸೊ ಆಲ್ಫಾಟಾಕ್ಸಿಯಾ ಅಂತೇಳಿ ಪ್ರೊಡ್ಯೂಸ್ ಬೈ ಆಸ್ಪರ್ಜಿಲಸ್ ಫ್ಲೇವರ್ಸ್ ಇಂದ ಪ್ರೊಡ್ಯೂಸ್ ಆಗುತ್ತೆ. ಆರ್ಚೋಟಾಕ್ಸಿನ್ ಅಂತೇಳಿ ಅದು ಆಸ್ಪರ್ಜಿಲಸ್ ಮತ್ತು ಪೆನ್ಸಿಲೋದಿಂದ ಎರಡರಿಂದನೂ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಷ್ಟಾದಮೇಲೆ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಆಫ್ ಕ್ಯಾಂಡಿಡಾ ಆಲ್ಬಿಕನ್ಸ್. ಸೊ ಅಂದರೆ ಕ್ಯಾಂಡಿಡಾ ಆಲ್ಬಿಕನ್ಸಲ್ಲಿ ಯಾವ್ಯಾವ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ನೋಡ್ತೀವಿ ಅಂತೇಳಿ. ಇನ್ವ್ಯಾಸಿವ್ ಕ್ಯಾಂಡಿಡಿಯಾಸಿಸ್ ನೋಡ್ತೀವಿ. ಸೊ ಅದನ್ನಂಡರು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸು, ಪಲ್ಮನರಿ ಕ್ಯಾಂಡಿಡಿಯಾಸಿಸು, ಸೆಪ್ಟಿಸಿಮಿಯಾ ಆ್ಯಂಡ್ ಮೆನಿಂಜೈಟಿಸು, ಆರ್ಥ್ರೈಟಿಸ್ ನೋಡ್ತೀವಿ. ನೆಕ್ಸ್ಟ್ ಮ್ಯೂಕೋಸಲ್ ಕಂಡೀಷನ್ಸಲ್ಲಿ ಓರೋಫ್ಯಾರಿಂಜಿಯಲ್ ಕಂಡೀಷನ್ಸ್. ಸೊ ಅಲ್ಲಿ ಇನ್ಫೆಕ್ಷನ್ ಆಗೋದು ನೋಡ್ತೀವಿ. ಕ್ಯೂಟೇನಿಯಸ್ ಕಂಡೀಷನ್ಸಲ್ಲಿ ಇಂಟರ್ಟಿಗೋ ನೈಲ್ಸ್ ಮತ್ತು ನೈಲ್ಸಿಂದ ಇನ್ಫೆಕ್ಷನ್ ಆಗಿದ್ದಾಗ ಅಂತ ನೋಡ್ತೀವಿ. ಸೊ ಇಷ್ಟೇ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಆಫ್ ಕ್ಯಾಂಡಿಡಾ ಆಲ್ಬಿಕನ್ಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕೆರಟೋಮೈಕೋಸಿಸ್. So keratomycosis is a fungal infection is caused to corneal causes of pathogenic fungal leading to corneal ulceration. ಸೊ ಅಂದರೆ ಇದು ಐ ಇನ್ಫೆಕ್ಟ್ ಮಾಡುತ್ತೆ. ಸೊ ಐನಲ್ಲಿ ಎಸ್ಪೆಷಲಿ ಕಾರ್ನಿಯಲ್ ಅಲ್ಸರೇಷನ್ ಕಾಸ್ ಮಾಡುತ್ತೆ. ಇಟಿಲಾಜಿಕಲ್ ಏಜೆಂಟ್ಸ್ ನೋಡಿದ್ರೆ ಫಿಲಮೆಂಟಸ್ ಫಂಗೈ. ಸೊ ಅಂದರೆ ಈ ಮೋಲ್ಡ್ ಫಾರ್ಮೆಟಲ್ಲಿ ಯಾವುದೇ ಫಂಗೈ ಸಿಗ್ತವೆ ಅಂದರೆ ಆಸ್ಪರ್ಜಿಲೋಸು, ಫಿಸರೋಯಿನ್. ಸೊ ಏನಿದೆ ಈ ಫಂಗಸ್ ಮತ್ತು ಈಸ್ಟ್ ಲೈಕ್ ಫಂಗೈ ಇದೆ ಕ್ಯಾಂಡಿಡಾ ಆಲ್ಬಿಕನ್ಸ್. ಸೊ ಯುಟಿಲಾಜಿಕಲ್ ಏಜೆಂಟ್ಸ್ಲಿ ನಮ್ಗೆ ಗೊತ್ತಿರೋದು ಆಸ್ಪರ್ಜಿಲಸ್ ಒಂದು, ಕ್ಯಾಂಡಿಡಾ ಆಲ್ಬಿಕನ್ಸ್. ಸೊ ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಅದರಲ್ಲಿ ಕಾರ್ನಿಯಲ್ ಟ್ರೋಮಾ ಆಗಿರ್ಬೋದು ಅಥವಾ ಕ್ಯಾಟ್ರಾಕ್ಟ್ ಲೆನ್ಸ್ ಆಗಿರ್ಬೋದು. ಸೊ ಇದೆಲ್ಲರೂ ಏನಾದರೂ ಆಗಿದೆ, ಈಗೇನ ಕಣ್ಣಿಗೆ ಏನಾದರೂ ಇನ್ಫೆಕ್ಷನ್ ಆಯಿತು, ಏಟು ಬಿದ್ದಿರೋದು ಈ ಥರ ಏನಾದರೂ ಆಗಿದೆ ಆ ಟ್ರೋಮಾ, ಇಲ್ಲ ಕ್ಯಾಟ್ರಾಕ್ಟ್ ಏನಾದರೂ ಫಾರ್ಮೇಷನ್ ಆಯಿತು ಅಂದರೆ ಅವಾಗಲೂ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಸಿವಿಯರ್ ಐ ಪೇನ್. ಸೊ ಏನಾಗುತ್ತೆ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ನೋಡೋದಾದರೆ ಸಿವಿಯರ್ ಐ ಪೇನ್ ಆಗ್ಬೋದು, ರೆಡ್ನೆಸ್ ಸೌಂಡ್ ವಾಟರಿ ಆಫ್ ದಿ ಐ, ಬ್ಲರ್ಡ್ ವಿಷನ್ಸ್. ಸೊ ಇಷ್ಟು ಅವ್ರಿಗೆ ಸಿಂಪ್ಟಮ್ಸ್ ಇರ್ಬೋದು. ಲ್ಯಾಬ್ರೇಟರಿ ಡಯಾಗ್ನೋಸಿಸಲ್ಲಿ ಸ್ಪೆಸಿಮೆನ್ ಕಲೆಕ್ಷನ್, ಕಾರ್ನಿಯಲ್ ಸ್ಕ್ರ್ಯಾಪಿಂಗ್ ತೊಗೋತೀವಿ, ಡೈರೆಕ್ಟ್ ಮೈಕ್ರೋಸ್ಕೋಪಿನಲ್ಲಿ KBH ಮೌಂಟ್ ಮತ್ತು ಗ್ರಾಮ್ ಸ್ಟೇನು, ಕಲ್ಚರ್ ಎಷ್ಟೇ ಕಲ್ಚರ್ ಮಾಡ್ತೀವಿ. ನೆಕ್ಸ್ಟು ಸಿರೋಲಜಿಕಲ್ ಟೆಸ್ಟು ಮತ್ತು ಮೈಕ್ರೋ ಮಾಲಿಕ್ಯುಲರ್ ಬಯಾಲಜಿ ಟೆಸ್ಟ್ಗಳು ಮಾಡ್ಕೋತೀವಿ. ಅದರಲ್ಲಿ PCR, RT-PCR ಇಲ್ಲ ಆಂಟಿಜನ್ ಆಂಟಿಬಾಡಿ ಡಿಟೆಕ್ಷನ್ಸ್. ಸೊ ಇಷ್ಟು ಏನಿದೆ ಕೆರಟೋಮೈಕೋಸಿಸ್ ಬಗ್ಗೆ ಆಯಿತು.